ರಿಕಾರ್ಡ್ ಮಾಡುವಾಗ ಬಂದ್ಮೇಲೆ ಫೋನ್ ಮಾಡು. ಅಲ್ಲಿಂದ ಬರ್ತೀರಲ್ಲ, ಹಾಂ ಫೋನ್ ಮಾಡು. ಒಳ್ಳೇದು ಮಾಡ್ಲಪ್ಪ, ಹೋಗ್ಬಿಟ್ಟು ಬಾ. ಆಯಿತು ಹಾಂ ಆಯಿತು ಮಾಡು. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡು. ಬಂದ್ಮೇಲೆ ಇಲ್ಲಿಗೆ ಬಂದ್ಮೇಲೂ ಫೋನ್ ಮಾಡು. ಹಾಂ ಹೋಗ್ಲಿ, ಚಾನ್ಸ್ ಹೋಗ್ಬಿಟ್ಟು ಬನ್ನಿ. ದೇವ್ರು ಒಳ್ಳೇದು ಮಾಡಿ. ಹಾಂ ನನಗೇನಪ್ಪ, ನನಗೇನು ಬೇಕು, ನನಗೇನು ಬೇಡ. ಸರಿಯಾಗಿ ಹೋಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಸುಖವಾಗಿ ಬನ್ನಿ. ನನಗೇನು ಬೇಕು, ನನಗೇನು ಬೇಡ. ಸದ್ಯ ಸಾಕು ಈಗಿರೋದೆ. ಏನು ತಗೊಂಡು ಏನು ಮಾಡ್ಕೊಳ್ಳಿ ನಾನು ಹೇಳು. ಏನು ತರಬೇಕು ಅನ್ಸುತ್ತೋ ಅದು ತಗೊಂಡು ಬಾ, ನನಗೇನು ಬೇಡ. ಹಾಂ ನಿನಗೆ ಕೊಡಬೇಕು ಅನ್ಸುತ್ತೆ ತಗೊಂಡು ಬಾ. ನನಗೇನು ಬೇಡ ಕಣ. ನನಗೇನಕ್ಕೆ ಯಾರಿದ್ದಾರೆ ಏನು ಮಾಡೋಕ್ಕೆ? ನನಗೆ ಸದ್ಯ ಕೇಳ್ದಲ್ಲ ಅಷ್ಟೇ ಸಾಕು. ಹೋಗ್ಬಿಟ್ಟು ಬನ್ನಿ ಚೆನ್ನಾಗಿ. ಹಾಂ ಹಾಂ ಹೋದ್ಮೇಲೆ ಫೋನ್ ಮಾಡು, ಬಂದಮೇಲೂ ಫೋನ್ ಮಾಡು. ನೀನು ಸಿಕ್ಕೋದೇ ಇಲ್ಲ ಫೋನಿಗೆ. ಹಾಂ ಆಯಿತು ಆಯಿತು ಹೋಗ್ಬಪ್ಪ, ದೇವ್ರು ಒಳ್ಳೇದು ಮಾಡಲಿ. ಹಾಂ ಅದು ಮಾಡಿ ಆಯಿತು ಹೋಗ್ಬ. ನಮ್ಮ ಅಕ್ಕನ ಮಗ ಫಾರಿನ್ಗೆ ಹೋಗ್ತಾ ಇದ್ದಾನೆ. ಯಾವ ದೇಶ ಅಂತಲೇ ಕೇಳಿದ ನಾನು. ಅವ್ರ ಮಗ ಇದರಲ್ಲಿದ್ದಾನೆ, ಇವನು ಫಾರಿನಲ್ಲಿದ್ದಾನೆ. ಹೌದಾ? ಅಲ್ಲಿಗೆ ತಂದೆ ತಾಯಿ ಅವ್ರ ಅಣ್ಣ 3 ಜನನೂ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ನಾಳೆ ಹೋಗ್ತಾರಂತೆ ಅಣ್ಣನ ಬದುಕಾರಕ್ಕಲ್ವಾ. ಹಾಂ ನೋಡಿ ಇವನಿದ್ದಾನೆ, ಇವನು ಹೋಗ್ತಾ ಇರೋದು ಚಿಕ್ಕ ಹುಡುಗ. ಈಗ ಫೋನ್ ತೆಗಿ, ಅದ್ರಲ್ಲಿ ಬರ್ತಾನೆ ಅವನು. ಇದ್ರಲ್ಲಿ ತೆಗಿ, ಏನು ಅವ್ನು ಫೋಟೋ ಹಾಕಿದಂತ ತೆಗಿ. ವಾಟ್ಸಪ್ಪ? ವಾಟ್ಸಪ್ಪಲ್ಲಿ. ಹಾಂ ನೋಡಿ ಇಲ್ಲಿದ್ದಾನಲ್ಲ ವಾಟ್ಸಪ್ಪಲ್ಲಿ ಕಣಪ್ಪ ಹೇಳ್ತೀನಿ. ಹಾಂ ನೋಡಿ ಇಲ್ಲಿದ್ದಾನೆ. ದೊಡ್ಡದು ಮಾಡು. ಹಾಂ ಇವನು ಕಷ್ಟಪಟ್ಟು ಓದಿ ಫಾರಿನಲ್ಲಿದ್ದ. ಯಾವ ಇದರಲ್ಲಿದ್ದಾನೆ ಅಂತಲೇ ಕೇಳಲಿಲ್ಲ, ಮರ್ತುಬಿಟ್ಟೆ. ಹೋಗ್ಲಿ ಬಿಡು. ಚೆನ್ನಾಗಿದ್ದಾರೆ, ಇಬ್ಬರೂ ಚೆನ್ನಾಗಿದ್ದಾರೆ. ಇದು ನೋಡೋಣ, ಇದು ಶ್ರಾವಣಿ ಸುಬ್ರಹ್ಮಣ್ಯ ನೋಡ್ತೀಯಾ? ಸರಿಯಲ್ಲ, ಅವನಿದ್ದಂಗೆ ಇದ್ದಾನೆ. ಹೌದು, ಚೆನ್ನಾಗಿದ್ದಾನೆ. ಮೈ ಕಟ್ಟು ಎಲ್ಲ ಚೆನ್ನಾಗಿದೆ. ಅವನು ಅಣ್ಣನ ಒಬ್ಬ ಅವನು ಚೆನ್ನಾಗಿದೆ. ಯಾವ ದೇಶನೋ ಗೊತ್ತಿಲ್ಲ, ನೋಡಲಿಲ್ಲ ನಾನು. ಇವನು ದೊಡ್ಡವನ? ಇವನು ದೊಡ್ಡವನು, ಇನ್ನು ಚಿಕ್ಕವನು. ಇವರು ಅವರಪ್ಪ ಅವರಮ್ಮ. ಅವರಪ್ಪನ? ಅವಾಗ ಚಿಕ್ಕ ವಯಸ್ಸಲ್ಲಿ ಯಾವುದೋ ಬರ್ತಡೇ ದಿವಸ ತೆಗಿತಾವೆ. ಅವರಪ್ಪ ಅವನು, ಅವರಮ್ಮ. ಅವನು ದೊಡ್ಡವನು, ಇವನು ಚಿಕ್ಕವನು. ಈಗ ಇದನ್ನಲ್ಲ ಫಾರಿನ್ನಲ್ಲಿ. ಹೋಗ್ಲಿ ಬಿಡ, ಹೋಗ್ದೆ ಅವ್ರಿಗಾರು ಒಂದು ಚಾನ್ಸ್. ನನಗೇನು ಬೇಕಮ್ಮ, ನನಗೇನು ಬೇಡ ಸದ್ಯ. ಅವ್ರು ಚೆನ್ನಾಗಿ ಹೋಗ್ಬಿಟ್ಟು ಬರಲಿ ಅಷ್ಟೇ. ಮಾಡಿದ್ದ ಮೊನ್ನೆಯಿಂದಲೂ ಮಾಡ್ತಾಯಿದ್ದೀನಿ. ಮೊನ್ನೆಯಿಂದಲೂ ಹೋಗ್ತಾನೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ. ಅವಳ ಕೈಲೂ ಮಾಡಿಸ್ದೆ, ಅವಳ ಕೈಲೂ ಹೋಗಲೇ ಇಲ್ಲ. ನಾನು ಮಾಡಿದೆ, ಬೆಳಗ್ಗೆನೂ ಮಾಡಿದೆ. ಎಷ್ಟು ವರ್ಷ ಆಯಿತು ನಿಮ್ಮ ಗಂಡ ಮತ್ತು ಮಗ ಸತ್ತು? 5-6ನೇ ವರ್ಷ ಆಯಿತು. ಹೌದಾ? ಈಗ ಜನವರಿ ಬಂದರೆ ಬರ್ತಾರಲ್ಲ, 20ನೇ ಸತ್ತೋಗಿದ್ದು. ಜನವರಿ 20. ಇಬ್ಬರು ಬೇಕಂತಲ್ವಾ? ಏನಕ್ಕೆ ಸತ್ತೋಗಿದ್ದೀರಾ ನೀವು? ಏನು ಮಾಡೋದು, ಅವಾಗ ನಮ್ಮ ಪರಿಸ್ಥಿತಿ ಆಗಿತ್ತು. ಆದರೆ ಇವನು ಮಾಡ್ಕೊಂಬಿಟ್ಟ. ಏನು ಹಾಕೊಂಡಿದ್ದ ಇಬ್ಬರೂ? ಏನು ಮಾಡೋದು, ಅವಾಗ ಪರಿಸ್ಥಿತಿ ಇತ್ತು. ಇದನ್ನು ಡಿಲೀಟ್ ಮಾಡಿಬಿಡಿ ಇವನ್ನೆಲ್ಲ. ಬೇಡವಾ? ಬೇಡ, ಏನಕ್ಕೆ ಹೇಳು, ನಾ ಮಾಡ್ತೀನಿ. ಅಷ್ಟೇನಾ? ಅಷ್ಟೇ, ಇನ್ನೆಲ್ಲ ಹೋದ್ವಾ? ಎಲ್ಲ ಆಗೋದ್ವಾ? ಅಯ್ಯೋ ಅವೇನು ಕಮ್ಮ, ಈಗ ಮತ್ತೆ ತಿರುಗಿ ಅಷ್ಟೇ ಬರ್ತವೆ. ಹೌದು, ಏನಕ್ಕವು? ಈಗ ಗೊತ್ತಾಯ್ತಲ್ಲ. ನಂಗೆ ಒಂದ್ಸತಿ ಹೇಳ್ಕೊಟ್ರು ಗೊತ್ತಾಗಲ್ಲ ಕಣಮ್ಮ. ನೋಡಿ, ಈಗ ಯೂಟ್ಯೂಬ್ ಆನ್ ಮಾಡಿದ್ರಿ, ಇದು ಮಾಡಿದ್ವಿ. ಪ್ರೆಸ್ ಮಾಡೋದು ನೋಡಿ, ಇಲ್ಲಿದೆ.
ನಿನ್ನ ಮನೇಲಿ ಮಾಡ್ತಾ ಇದೀಯಾ? ಈಗ ಅಡುಗೆ ನೋಡ್ಕೊಂಡು ಮತ್ತೆ ಕೇಳಿಸ್ಕೊಳ್ಳಿ. ನಾನೇನು ಅಡುಗೆ ಮಾಡೋಣ ಹೋಗು. ನಾನು ಕೆಲಸ ಮಾಡ್ಬೇಕು, ಕೆಲಸ ಆಯ್ತು ನನಗೆ. ನನಗೆ ಇದು ಬೇಕಲ್ಲ, ಏನು ಇವು ನೋಡಿದ್ರೆ ನನಗೆ ಇದಾಗುತ್ತೆ. ಅದನ್ನೆಲ್ಲ ನೋಡ್ತಾ ಕುತ್ಕೊಳ್ಳಿ, ನಾನು ಹೋಗಿ ಈಗ. ನಂಗೆ ಈಗ ಆಗಲ್ಲ, ನನಗೆ ಕೆಲಸ ಐತೆ. ನೋಡಲ್ಲಿ ಅವಳಿಗೆ ಒಳಗೆ ಕೊಡ್ಬೇಕು, ಈಗ ಬರ್ತಾಳೆ ಅವಳು ಅರ್ಜೆಂಟಾಗಿ. ಸರಿ ಅವಳ ನೋಡಿ, ಅದೇನು ನೋಡ್ತೀನಿ ಎಲ್ಲ ನೋಡಿ. ಅದನ್ನೇ ನೋಡ್ದಂದೆಲ್ಲ ಕುತ್ಕೊಳ್ಳಿ. ನಾನು ಹೇಳು, ನಾನು ಯಾವುದೂ ಯೂಟ್ಯೂಬಲ್ಲಿ ಯಾವುದೂ ನೋಡೋಕೆ ಹೋಗಲ್ಲ, ಬರೀ ಧಾರಾವಾಹಿ ಒಂದು ನೋಡ್ತೀನಿ ಅಷ್ಟೇ, ಇನ್ನೇನು ನೋಡೋಕೆ ಹೋಗಲ್ಲ. ಬರ್ತಾ ಇರ್ತವೆ ಅವೆಲ್ಲ ನೋಡಿ, ಅಡುಗೆನೂ ಬರ್ತಿರುತ್ತೆ, ಎಲ್ಲ ಬರ್ತಾ ಇರುತ್ತೆ, ಅಡುಗೆ ಮಾಡೋದು ಬರ್ತಾ ಇರುತ್ತೆ. ಇಸಿಟ್ಟು ನೋಡಿ ಅಂತ ಅಯ್ಯೋ ಅವೆಲ್ಲ ನಾವು ಏನು ನೋಡ್ರಿ ನನಗೆ ಅಲ್ಲ, ಇವಷ್ಟೊತ್ತಾಗ ಟೈಮೇ ಇರಲ್ಲ. ಏನಿದ್ರು ರಾತ್ರಿ ಹೊತ್ತು ಕೂತ್ಕೊಂಡು ನೋಡ್ಬೇಕು ನಾನು ಅಷ್ಟೇ. ಈಗ ಆಗೋಯ್ತು, ಇವಾಗ ಅವ್ರಿಗೆ ಒಂಚೂರು ಹೊಲ್ಕೊಡ್ಬೇಕು, ಹಿಂಗೆ ಹಾಕ್ಕೊಂಡು ನೋಡಿಕೊಂಡು. ಕೆಲಸ ಇಲ್ಲ ನಂಗೆ ಒಂಥರ ಅವೆಲ್ಲ ನೋಡೋಕ್ಕೆ ಇಷ್ಟ ಆಗಲ್ಲ ನನಗೆ, ನೋಡೋಲ್ಲ ನಾನು. ಸಾಯಂಕಾಲ ನೋಡೋದು ಏನಿದ್ರು 8 ಗಂಟೆ ಮೇಲೆ. ಎಲ್ಲರಿಗೂ ಹೇಳಿ, ನಂದು ಎಲ್ಲರಿಗೂ ಹೇಳಿ ಇಲ್ಲಿ. ನಾನು ಯಾರಿಗೆ ಹೇಳಕ್ಕೆ ಹೋಗಲ್ಲ, ಅವ್ರಿಗೆಲ್ಲ ಹೇಳಿ ನಾನು ಬೈಸ್ಕೊಳ್ಳೋಣ. ಅಲ್ಲ ನಾನು ಹೇಳಿ ನೋಡಮ್ಮ, ನಾನು ಅದನ್ನೆಲ್ಲ ಕೆಲಸ ಮಾಡೋಕ್ಕೆ ಹೋಗಲ್ಲ. ನಾನು ಅವ್ರಿಗೆಲ್ಲ ನಾನು ಹೊರಗಡೆನೇ ಹೋಗಲ್ಲ. ನಾನು ಅದನ್ನೇನು ಮಾತಾಡೋಕೆ ಹೋಗಲ್ಲ. ಯಾರಿಗಾರು ಹೇಳ್ಕೊ, ನಮ್ಮಂಥವ್ರಿಗೆ ಹೇಳ್ತೀಯ, ನನ್ನದು ಬರೋದಿಲ್ಲ, ಮಾಡೋಕ್ಕೂ ಬರೋಲ್ಲ. ಹೋಗು, ನನ್ನ ಬಿಟ್ಟು ಬೇರೆ ಯಾರಿಗಾರು ಕೇಳೋದು, ನನ್ನೇನು ಎತ್ಕೊಬೇಡ ನೀನು. ಬರ್ತಾವೆ, ನಾನು ನೋಡಲ್ಲ ಅಷ್ಟೇ, ಯಾವನ್ನೂ ನೋಡಲ್ಲ. ಯೂಟ್ಯೂಬಲ್ಲ ಬೇರೆದೆಲ್ಲ ಬರ್ತಿರುತ್ತೆ, ಯಾವ ಚಾನಲ್ನ ನೋಡಲ್ಲ. ಒಂಚೂರು ನೋಡ್ತೀನಿ ಮತ್ತು ಆಫ್ ಮಾಡ್ತೀನಿ, ಬೇರೆ ಚೇಂಜ್ ಮಾಡಿಬಿಡ್ತೀನಿ. ನಂಗೆ ಇಂಟ್ರೆಸ್ಟ್ ಇಲ್ಲ ಅವೆಲ್ಲ ನೋಡೋಕ್ಕೆ, ನಂಗೆ ಟೈಮೇ ಇಲ್ಲ, ನಾನು ನೋಡಲ್ಲ. ನೋಡಿ ಇಷ್ಟೊತ್ತಾಗೋಯ್ತಾ, ಒಂಚೂರು ಹೊಲಿತೀನಿ, ಸ್ವಲ್ಪ ನಿದ್ದೆ ಮಾಡ್ತೀನಿ, ಆಗೋಯ್ತು. ಮತ್ತೆ ಹೇಳ್ತೀನಿ, ನೀರು ಬರ್ತವೆ, ನೀರು ತುಂಬ್ತೀನಿ, ಎಲ್ಲ ಮಾಡೋದ್ರೊಳಗೆ 8 ಗಂಟೆ ಆಗುತ್ತೆ. ಅವಾಗ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡೋದು, 1-2 ಗಂಟೆ ಟೈಮ್ ಅಷ್ಟೇ. ನಾನು ಅಲ್ಲಿವರೆಗೂ ಮುಟ್ಟೋದೇ ಇಲ್ಲ, ಅದು ಫೋನೇ ಮುಟ್ಟಲ್ಲ ನಾನು. ಅದು ಮುಟ್ಟೋದೇ ಇಲ್ಲ, ಏನಿದ್ರು ರಾತ್ರಿ 8 ಗಂಟೆ ಮೇಲೆ ಮುಟ್ಟೋದು. ಅದನ್ನು ಮುಟ್ಟಿ 1-2 ಗಂಟೆ ಟೈಮ್, 10 ಗಂಟೆ 10 11 ಅಷ್ಟೇ. ಅವಾಗ 1-2-3 ಧಾರಾವಾಹಿ ನೋಡ್ತೀನಿ, ಮುಗ್ದಾಯ್ತು. ನಾವು ಬರ್ತಾಯಿರ್ತೆ, ನಾನು ಯಾವ ಚಾನಲ್ಲು ಯೂಟ್ಯೂಬ್ನಲ್ಲಿ ಚಾನಲ್ ನೋಡೋಲ್ಲ, ಎಲ್ಲ ಬರ್ತಾಯಿರ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ, ಅವೆಲ್ಲ ಇಷ್ಟ.